ನಮಸ್ಕಾರ ಕೆಎನ್ಬಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ 2013ರ ನಂತರ ಅಂತೂ ರಾಜ್ಯ ದೇಶ ಪಶ್ಚಿಮ ಘಟ್ಟದ ವಾಸಿಗಳಲ್ಲಿ ಆತಂಕ ವಿರೋಧ ಎಲ್ಲದಕ್ಕೂ ಕೂಡ ಕಾರಣ ಆಯಿತು. ಅಯ್ಯೋ, ನಮ್ಮ ಜೀವನವನ್ನೇ ತೆಗೆದು ಬಿಡ್ತಾರೆ ಈ ವರದಿಯಿಂದ, ಇದು ಜಾರಿ ಆಗಬಾರದು ಅನ್ನುವ ಹೋರಾಟಗಳು ಶುರುವಾಯಿತು. ಕಾನೂನಾತ್ಮಕ ಹೋರಾಟ, ಬೀದಿ ಹೋರಾಟಗಳು ಎಲ್ಲವೂ ನಡೆಯಿತು. ಕೊನೆಗೂ ರಾಜ್ಯ ಸರ್ಕಾರ ಈಗ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕಾರ ಮಾಡಿದೆ. ಇದು ನಿಜಕ್ಕೂ ಜನಪರವಾಗಿರುವಂತ ನಿರ್ಧಾರನ ಅಥವಾ ಮುಂದೆ ಭವಿಷ್ಯದಲ್ಲಿ ಆಗುವಂತ ಪ್ರಕೃತಿ ವಿಕೋಪಕ್ಕೆ ಕೊಟ್ಟಿರುವಂತಹ ಒಂದು ಲೈಸೆನ್ಸ್? ಇದರ ಸಾಧಕ ಬಾಧಕ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀವಿ ಇವತ್ತಿನ ವಿಶೇಷದಲ್ಲಿ. ಕಸ್ತೂರಿ ರಂಗನ್ ವರದಿ ತಿರಸ್ಕಾರ ಮಲೆನಾಡಿನ ಭವಿಷ್ಯಕ್ಕೆ ಮಾರಕ. ಪಶ್ಚಿಮ ಘಟ್ಟ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಿಸುವ ಸಂಬಂಧ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿರೋದು ಮಲೆನಾಡು ಭಾಗದ ರೈತರ ಆತಂಕವನ್ನ ದೂರ ಮಾಡಿದ್ದು ಸಂತಸವನ್ನು ಮೂಡಿಸುತ್ತಿದೆ. ಆದರೆ ಇದು ನಿಜಕ್ಕೂ ಸಂತಸ ಪಡುವಂತ ಸುದ್ದಿನ? ಪರಿಸರವಾದಿಗಳ ನಿಲುವೇನು? ಸರ್ಕಾರದ ಸಮಜಾಯಿಷಿ ಏನಿದೆ? ಇಲ್ಲಿದೆ ನೋಡಿ ಇದರ ಕಂಪ್ಲೀಟ್ ಡೀಟೇಲ್ಸ್. ಕಸ್ತೂರಿ ರಂಗನ್ ವರದಿ ತಿರಸ್ಕಾರ, ಪಶ್ಚಿಮ ಘಟ್ಟಗಳ ಭವಿಷ್ಯಕ್ಕಿದು ಮಾರಕ. ಪಶ್ಚಿಮ ಘಟ್ಟ ಪ್ರದೇಶಗಳನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸುವುದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಈ ಬೆನ್ನಲ್ಲೇ ಮಲೆನಾಡು ಭಾಗದ ರೈತರಿಗೆ ಆತಂಕ ದೂರ ಮಾಡಿದ್ದು ಸಂತಸ ಮೂಡಿಸಿರೋದು ಒಂದು ಕಡೆಯಾದ್ರೆ, ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕಾರ ಮಾಡಿರುವುದು ಮಲೆನಾಡಿನ ಭವಿಷ್ಯಕ್ಕೆ ಮಾರಕವೇ ಎಂಬ ಆತಂಕ ಬಲವಾಗಿ ಕಾಡ್ತಿದೆ. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಮಾಡಿಸಿದ ಕಸ್ತೂರಿ ರಂಗನ್ ವರದಿ ಹಾಗೂ ಮಾಧವ ಗಾಡ್ಗೀಳ್ ವರದಿಯನ್ನ ಸರ್ಕಾರಗಳು ತಿರಸ್ಕರಿಸುತ್ತಲೇ ಬಂದಿರೋದು ಪರೋಕ್ಷವಾಗಿ ಪಶ್ಚಿಮ ಘಟ್ಟಗಳ ಕತ್ತು ಹಿಸುಕಿದಂತೆಯೇ ಸರಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ವರದಿಯ ಮೂಲ ಆಶಯವನ್ನೇ ಮರೆತು ಬಿಡ್ತಾ ಸರ್ಕಾರ. ವರದಿಯ ತಿರಸ್ಕಾರ ಭವಿಷ್ಯದ ಪಶ್ಚಾತ್ತಾಪಕ್ಕೆ ನಾಂದಿ. ಬೆಳಗಾವಿಯ ಅಧಿವೇಶನದಲ್ಲಿ ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಪರಿಸರ ಸೂಕ್ಷ್ಮ ವಲಯ ಸಂರಕ್ಷಿತ ಅರಣ್ಯ ಪ್ರದೇಶ ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಕೃಷಿ ಮತ್ತಿತರ ಚಟುವಟಿಕೆ ಮುಂದುವರಿಸಲು ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿರೋದು ಮಲೆನಾಡಿಗರ ನಿಟ್ಟುಸಿರು ಬಿಡುವಂತೆ ಮಾಡಿದೆಯಾದರೂ ಈ ವರದಿಗಳ ಅಧ್ಯಯನ ಮಾಡದೆ ಸರ್ಕಾರಗಳು ತಿರಸ್ಕರಿಸುತ್ತಲೇ ಬಂದಿದೆ. ಇದರಿಂದ ಪಶ್ಚಿಮ ಘಟ್ಟಗಳ ಭವಿಷ್ಯ ಪಶ್ಚಾತ್ತಾಪ ಪಡುವಂತೆ ಆಗುತ್ತದೆ ಎನ್ನುವುದು ಪರಿಸರ ತಜ್ಞರ ಅಭಿಪ್ರಾಯವಾಗಿದೆ. ಅಧಿಸೂಚನೆಗೆ ಸಂಬಂಧಿಸಿದಂತೆ ಸಚಿವ ಸಂಪುಟ ಉಪಸಮಿತಿ ಶಿಫಾರಸು ಆಧರಿಸಿ ರಾಜ್ಯ ಸರ್ಕಾರ ಕಳೆದ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ವರದಿ ತಿರಸ್ಕರಿಸುವುದಾಗಿ ಕೇಂದ್ರಕ್ಕೆ ತಿಳಿಸಿ ವರದಿ ಸಲ್ಲಿಸಿದೆ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಆಧರಿಸಿ ಈವರೆಗೆ 6 ಅಧಿಸೂಚನೆ ಹೊರಡಿಸಲಾಗಿದೆ ಎನ್ನುವುದು ಉಲ್ಲೇಖಾರ್ಹ. ಮಲೆನಾಡಿಗರನ್ನ ಆತಂಕಕ್ಕೊಳಪಡಿಸಿದ್ದ ವರದಿ. ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರ ತಿಳಿಸಬೇಕಿದೆ. 2013ರ ಏಪ್ರಿಲ್ 15ರಂದು ಪರಿಸರ ತಜ್ಞ ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿ ತನ್ನ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಪಶ್ಚಿಮ ಘಟ್ಟ ವ್ಯಾಪ್ತಿಯ 59,949 ಚದರ ಕಿಲೋಮೀಟರ್ ಅಂದ್ರೆ ಸುಮಾರು 36.4% ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಒಳಪಡಿಸುತ್ತದೆ. ವರದಿಯಲ್ಲಿ ಈ ಪ್ರದೇಶದಲ್ಲಿ ಯಾವುದೇ ಬಗೆಯ ಗಣಿಗಾರಿಕೆ ಕೈಗಾರಿಕೆಗಳನ್ನ ಸಂಪೂರ್ಣ ನಿಷೇಧಿಸುವಂತೆ ಹೇಳಿತ್ತು. ಈ ಬಗ್ಗೆ ವರದಿ ಮೂಲವಾಸಿಗರನ್ನ ಒಕ್ಕಲೆಬ್ಬಿಸುವಂತೆ ಮಾಡುತ್ತದೆ ಎನ್ನುವುದು ಕೂಡ ಸಾಮಾಜಿಕ ವಲಯದಲ್ಲಿ ತಪ್ಪಾಗಿ ತಿಳಿಸಲಾಗಿದೆ ಎನ್ನುವುದು ಪರಿಸರವಾದಿಗಳ ವಾದವಾಗಿದೆ. ಆದರೆ ಅರಣ್ಯ ಇಲಾಖೆಯ ಸಚಿವರು ತಮ್ಮ ಹಾಗೂ ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಳ್ತಾರೆ. ಶ್ರೀರಾಜ್ ಬುಕ್ವಾಡಿ, ಕರ್ನಾಟಕ ನ್ಯೂಸ್ ಬೀಟ್ ಇಂದ. ಎಲ್ಲಿಂದ? ಕರ್ನಾಟಕ ನ್ಯೂಸ್ ಬೀಟ್ ಇಂದ ಮಾತಾಡ್ತಾ ಇರೋದು ಸರ್. ಹೇಳಿ ಸರ್, ಇದು ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕಾರ ಮಾಡಿರೋದು ಈಗ ಆ ಭಾಗ ಮಲೆನಾಡು ಭಾಗಗಳಲ್ಲಿ ಒಂದಿಷ್ಟು ಪರಿಸರ ವಿಜ್ಞಾನಿಗಳೆಲ್ಲವೂ ಕೂಡ ಇದು
ಪಶ್ಚಿಮ ಘಟ್ಟಗಳ ಭವಿಷ್ಯಕ್ಕೆ ಮಾರಕ ಅನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ನಿಮ್ಮ ಒಪಿನಿಯನ್ ಬೇಕು. ಸುಮಾರು ವರ್ಷದಿಂದ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಹೌದು, ಪಶ್ಚಿಮ ಘಟ್ಟಗಳಲ್ಲಿ ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು, 83% ಈಗಾಗಲೇ ಒಂದಿಲ್ಲ ಒಂದು ರೀತಿಯಲ್ಲಿ ಸಂರಕ್ಷಣೆಯಲ್ಲೇ ಇದೆ ಪಶ್ಚಿಮ ಘಟ್ಟ. ಇದ್ದಿದ್ದೆ 17%. ಓಕೆ, 17% ಅಲ್ಲಿ ಎಲ್ಲಾ ಗ್ರಾಮಗಳಿದ್ದಾವೆ, ವಿಲೇಜ್ಗಳಿದ್ದಾವೆ, ಅಲ್ಲಿ ಜನವಸತಿ ಪ್ರದೇಶ ಇದೆ. ಆಯಾ ಪ್ರದೇಶದಲ್ಲಿ ಅವರವರು ಇವತ್ತು ಅರಣ್ಯ ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಹೆಚ್ಚುವರಿ ಮತ್ತೆ ನಾವು ಅವ್ರಿಗೆ ಪ್ರೊಟೆಕ್ಷನ್ ಅಂತ ಹೇಳಿ ಮಾಡಿ ಹರಾಸ್ಮೆಂಟ್ ಮಾಡುವಂತದ್ದು ಆಗ್ತದೆ ಅಂತ ಅವರೆಲ್ಲರೂ ಇದನ್ನು ತಿರಸ್ಕಾರ ನಾವು ಮಾಡಿಲ್ಲ. ಎಷ್ಟು ಗ್ರಾಮಗಳಿದ್ದಾವಲ್ಲ ಸುಮಾರು ಅವೆಲ್ಲಾ ಗ್ರಾಮಸ್ಥರು ಕೂಡಿ ಇದು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಿದೆ. ಆಯ್ತು, ಇದೇ ಹಂತದಲ್ಲಿ ಇದು ಆಲ್ ಪಾರ್ಟಿ ಮೀಟಿಂಗ್ ಆಯ್ತು, ಎಲ್ಲಾ ಪಕ್ಷಗಳ ಸಭೆ ಆಯ್ತು. ಎಲ್ಲಾ ಪಕ್ಷಗಳ ಸಭೆಯಲ್ಲಿ ಪಕ್ಷಾತೀತವಾಗಿ ಇವತ್ತು ಎಷ್ಟು ಜನಪ್ರತಿನಿಧಿಗಳಿದ್ದಾರೆ ಆ ಭಾಗದಲ್ಲಿ, ಎಲ್ಲಾ ಜನಪ್ರತಿನಿಧಿಗಳು ಇದು ಬೇಡ ಅಂತ ಹೇಳಿದ್ದಿದೆ. ಎಲ್ಲಾ ಸಂಘ ಸಂಸ್ಥೆಗಳು ಇದು ತಿರಸ್ಕಾರ ಮಾಡಬೇಕು ಅಂತ ಹೇಳಿದ್ದಿದೆ. ಇವರೆಲ್ಲರ ಅಭಿಪ್ರಾಯ ಕ್ರೋಢೀಕರಿಸಿ ಸರ್ಕಾರ ತನ್ನ ಅಭಿಪ್ರಾಯ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಸರ್, ಇದೀಗ ಒಟ್ಟಿನಲ್ಲಿ ಈಗ ಮತ್ತೆ ಪುನಃ ಈ ವರದಿಗಳನ್ನು ಈಗ ಮಾಧವ ಗಾಡ್ಗಿಲ್ ವರದಿಯನ್ನು ಕೂಡ ತಿರಸ್ಕಾರ ಆಯ್ತು, ಕಸ್ತೂರಿ ರಂಗನ್ ವರದಿ ತಿರಸ್ಕಾರ ಆಯ್ತು. ಅಲ್ಲಿ ಆ ಭಾಗಗಳಲ್ಲಿ ಈ ಗಣಿ ಇವೆಲ್ಲದಕ್ಕೂ ಮತ್ತಷ್ಟು ಪುರಸ್ಕರಿಸಿದಂಗಲ್ವಾ? ಯಾವುದು ಪುರಸ್ಕಾರ ಮಾಡುವಂತ ಪ್ರಶ್ನೆ ಇಲ್ಲ. ಈಗಾಗಲೇ ನಿಮ್ಗೆ ಹೇಳಿದ್ದೆ ನಾನು, 83% ಆಲ್ರೆಡಿ ಪ್ರೊಟೆಕ್ಟೆಡ್ ಇದೆ ಅಂತ. ಆಯ್ತಾ? ESZ ಝೋನ್ ಮಾಡೋದ್ರ ಬಗ್ಗೆ ಈಗ ಮಾಡೋದ್ರಿಂದ ಹಳ್ಳಿಗರಿಗೆ ಏನು ಆತಂಕ ಇದೆ ಅಂತ ಹೇಳಿದ್ರೆ, ನಮ್ಮ ಊರಲ್ಲೇ ನಾವೇ ನಮ್ ಜಾಗದಲ್ಲಿ ಮನೆ ಕಟ್ಕೊಳ್ಳಿಕ್ಕೂ ಆಗೋದಿಲ್ಲ ಅನ್ನುವಂಥದ್ದು ಅವ್ರದ ಒಂದು ಆತಂಕ ಇದೆ. ಆ ಆತಂಕ ಕೇಂದ್ರ ಸರ್ಕಾರದ ಒಂದೇನ್ ಟೀಮ್ ಬಂದಿತ್ತು, ತಜ್ಞರ ಪರಿಸರ ತಜ್ಞರ ಒಂದು ಸಮಿತಿ, ಅವರು ಹಳ್ಳಿಗೆ ಭೇಟಿ ಕೊಟ್ಟು ಸಮಾಲೋಚನೆ ಮಾಡಿ ಅದು ಮಾಡ್ಬೇಕು ಅನ್ನುವಂಥದ್ದಿತ್ತು. ಎಲ್ಲಾ ರಾಜ್ಯಗಳು ಇದೇ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮಾಡ್ಲಿಕ್ಕೆ ಏನೇನು ಕ್ರಮ ತಗೋಬೇಕು ನಾವು ಸರ್ಕಾರದ ವತಿಯಿಂದ ತಗೊಂಡಿದ್ದೇವೆ. ಇನ್ನು ಈ ಹಿಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸರ್ಕಾರ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕರಿಸಿತ್ತು. ಹಾಲಿ ಸರ್ಕಾರ ಕೂಡ ತಿರಸ್ಕರಿಸುವುದು ಉತ್ತಮ ಬೆಳವಣಿಗೆ ಎನ್ನುವುದು ಮಲೆನಾಡಿಗರ ವಾದ. ಆದರೆ ಯೋಜನೆ ಹಾಗೂ ಸಾಧಕ ಬಾಧಕಗಳ ಬಗ್ಗೆ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯ ಮೂಲಕ ರೈತರಿಗೆ ಸಂಪೂರ್ಣ ಮಾಹಿತಿ ನೀಡಬೇಕಾಗಿರೋದು ಅನಿವಾರ್ಯವಾಗಿದೆ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕಸ್ತೂರಿ ರಂಗನ್ ವರದಿಯ ತಿರಸ್ಕಾರ ಇದೆಯಲ್ಲ, ಇದು ನಿಜಕ್ಕೂ ಸಮಂಜಸವಾಗಿದೆಯಾ? ಮಲೆನಾಡಿಗರು ಇದನ್ನ ಅರ್ಥ ಮಾಡಿಕೊಳ್ಳೇಬೇಕಾಗಿದೆ. ಆದ್ರೆ ಈಗ ತಿರಸ್ಕಾರ ಆಗೋಗಿದೆ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ತಿರಸ್ಕಾರ ಇದೆಯಲ್ಲ, ಇದು ಸಮಂಜಸವಾಗಿದೆಯಾ? ಇಂಥದ್ದೊಂದು ಪ್ರಶ್ನೆ ಕಾಡ್ತಿದೆ. ಮಲೆನಾಡು ವಾಸಿಗರು ಇದನ್ನ ಅರ್ಥ ಮಾಡಿಕೊಳ್ಳೇಬೇಕಿದೆ. ವರದಿಯ ಅನುಷ್ಠಾನವಿಲ್ಲದೆ ಇದ್ರೆ ಮಲೆನಾಡಿಗೆ ಸಂಕಷ್ಟ ಎದುರಾಗುತ್ತೆ. ವರದಿ ಅನುಷ್ಠಾನಗೊಳ್ಳದೇ ಇದ್ರೆ ಭವಿಷ್ಯಕ್ಕೆ ಸಂಕಷ್ಟಗಳು ಬರುತ್ತೆ. ಕಸ್ತೂರಿ ರಂಗನ್ ವರದಿ ನಿಜಕ್ಕೂ ಏನು ಹೇಳ್ತಿದೆ? ಇದು ಹಲವು ಗೊಂದಲಗಳಿಗೆ ಕಾರಣ ಆಗಿಬಿಟ್ಟಿದೆ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ 2013ರಲ್ಲಿ ಈ ವರದಿ ಬರುತ್ತೆ. ಅಂದಿನಿಂದಲೂ ಇದರ ವಿಚಾರವಾಗಿ ಪರವಿರೋಧ ಚರ್ಚೆಗಳಾಗ್ತಾ ಇತ್ತು. ಇದು ವೈಜ್ಞಾನಿಕವಾದಂಥ ವರದಿಯೇ ಅಲ್ಲ. ಇದರಿಂದ ಮಲೆನಾಡು ಪಶ್ಚಿಮ ಘಟ್ಟದಲ್ಲಿರುವಂಥ ವಾಸಿಗಳಿಗೆ ಸಮಸ್ಯೆಯಾಗುತ್ತೆ ಅನ್ನೋ ವಿಚಾರ ಬರುತ್ತೆ. ಇಲ್ಲಿಯವರೆಗೆ 6 ಅಧಿಸೂಚನೆಯನ್ನ ಹೊರಡಿಸಿದ್ರು ಕೂಡ ಅಂತಿಮವಾಗಿ ಇದನ್ನ ತಿರಸ್ಕಾರ ಮಾಡೋದ್ರಲ್ಲಿ ಯಶಸ್ವಿ ಆಯಿತು. ಹಿಂದೆ ಯಡಿಯೂರಪ್ಪ ಸರ್ಕಾರ ಇರೋ ಸಂದರ್ಭದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರುತ್ತೆ. ಆಗ್ಲೂ ಕೂಡ ತಿರಸ್ಕಾರ ಮಾಡ್ತಾರೆ. ನಂತರದಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ಕೂಡ ತಿರಸ್ಕಾರ ಮಾಡುತ್ತೆ. ಈ ವರದಿಯ ಅನ್ವಯ ವಿಚಾರಗಳೇನಿದೆಯಲ್ಲ, ಪಶ್ಚಿಮ ಘಟ್ಟ ಭಾಗ ಅಂದ್ರೆ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ಗುಜರಾತಿಂದ ಆರಂಭವಾಗಿ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಬರುತ್ತೆ. ಗುಜರಾತು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಭಾಗವೆಲ್ಲವೂ ಕೂಡ ಇರುತ್ತೆ. ಪಶ್ಚಿಮ ಘಟ್ಟ ಪ್ರದೇಶ ಏನಿದೆಯಲ್ಲ, ಇದೊಂದು ಎನ್ವಿರಾನ್ಮೆಂಟಲ್ಲಿ ಒಂದು ಹಾಟ್ಸ್ಪಾಟ್ ಆಗಿದೆ. ಅಂದರೆ ವಿವಿಧ ರೀತಿಯ ಪ್ರಾಣಿ, ಪಕ್ಷಿ, ಗಿಡಗಳು, ಅಂತಹ ಅನೇಕ ನದಿಗಳಿಗೆ ಜೀವವನ್ನು ತುಂಬುವಂಥ ಸ್ಥಳ. ಈಗ ಅದನ್ನು ತಿರಸ್ಕಾರ ಮಾಡುವಂಥ ಕೆಲಸ ಆಯಿತು. ಇದು ನಿಜಕ್ಕೂ ಕೂಡ ಈ ಜನಪರ ಹೋರಾಟಗಳು ಏನಾಗ್ತಿತ್ತು ನೋಡಿ, ನಮ್ಮ ಜೀವನ ಹಾಳಾಗಿ ಬಿಡುತ್ತೆ, ನಮ್ಮ ಸ್ಥಳದಲ್ಲೇ ನಮಗೆ ಮನೆ ಕಟ್ಕೊಳ್ಳೋ ಅವಕಾಶಗಳಿಲ್ಲ, ನಾವೀಗಾಗಲೇ ಕಷ್ಟಪಟ್ಟು ಮಾಡಿರುವಂಥ ಕೆಲಸಗಳೆಲ್ಲವೂ ನಾಶ ಆಗಿಬಿಡುತ್ತೆ, ಒಕ್ಕಲೆಬ್ಬಿಸ್ಬಿಡ್ತಾರೆ ಅನ್ನೋ ಆ ನಿಲುವೇನಿದೆಯಲ್ಲ, ಅದು ಸಮಂಜಸವಾಗಿದೆಯಾ? ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ.
ವರದಿಯ ಮುಖ್ಯ ಶಿಫಾರಸುಗಳು ಏನೇನಿದೆ ಗೊತ್ತೇನು? ಪರಿಸರ ಸೂಕ್ಷ್ಮ ಪ್ರದೇಶ ಎಕೋ ಸೆನ್ಸಿಟಿವ್ ಝೋನ್ ಅನ್ನೋದ ಘೋಷಣೆ. 36.4% ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯ ಅನ್ನೋದಾಗಿ ಇದರಲ್ಲಿ ಗುರುತಿಸಲಾಗಿದೆ. ಗಣಿಗಾರಿಕೆ, ಕ್ವಾರಿಗಳು, ಸಿಮೆಂಟು, ಕಲ್ಲು, ರಾಸಾಯನಿಕ ಕೈಗಾರಿಕೆಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ ಈ ವರದಿ ಪ್ರಕಾರ. 20,000 ಚದರ ಮೀಟರ್ಗಿಂತ ದೊಡ್ಡ ಈ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತಿಲ್ಲ ಸೂಕ್ಷ್ಮ ಪ್ರದೇಶ ಅಂತ ಆದ್ರೆ. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿ ಆಗೋಗಿಲ್ಲ. ಹೊಸ ಕಾಮಗಾರಿಗೆ ಗ್ರಾಮ ಸಭೆಯ ಅನುಮತಿಯನ್ನ ಪಡೆಯುವುದು ಕಡ್ಡಾಯ. ಗ್ರಾಮ ಸಭೆಯ ಮೂಲಕವಾಗಿ ಜೊತೆಯಲ್ಲಿ ಇತರ ಅನುಮತಿಗಳನ್ನ ಕೂಡ ಪಡಿಬೇಕು. ನೋಡಿ, ಯಾವಾಗ ಈ ವರದಿ ಬಂತಲ್ಲ, ಇದರಲ್ಲಿ ವಿರೋಧಗಳ ಹೆಚ್ಚಾಯಿತು. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ವರದಿಯಲ್ಲಿರುವಂತ ಶಿಫಾರಸುಗಳು. ಈ ವರದಿ ಹೇಳೋದು ಪರಿಸರ ಸೂಕ್ಷ್ಮ ಪ್ರದೇಶ ಅನ್ನೋದಾಗಿ ಇದನ್ನ ನಾವು ಪರಿಗಣಿಸಬೇಕಾಗತ್ತೆ ಅಂತ. ಅಂದ್ರೆ ಪಶ್ಚಿಮ ಘಟ್ಟದ 36.4% ಪ್ರದೇಶವನ್ನ ಒಂದು ಸೆನ್ಸಿಟಿವ್ ಝೋನ್ ವಲಯ ಅನ್ನೋದಾಗಿ ಇದನ್ನು ಮಾಡ್ತಾರೆ. ಯಾವಾಗ ಈ ಸೆನ್ಸಿಟಿವ್ ಝೋನ್ ಅನ್ನೋದಾಗ ಬರುತ್ತಲ್ಲ, ಆಗ ಗಣಿಗಾರಿಕೆ ಮಾಡೋಂಗಿಲ್ಲ, ಕೈಗಾರಿಕೆ ಕೆಲಸಗಳು ಆಗಂಗಿಲ್ಲ, ಕ್ವಾರಿಗಳು ಮಾಡೋಂಗಿಲ್ಲ. ಅದು ಮಣ್ಣು ಕ್ವಾರಿ ಆಗಿರ್ಬೋದು, ಈ ಥರ ಎಲ್ಲ ರೀತಿ ಕ್ವಾರಿ ಕೆಲಸಗಳು ಬಂದಾಗಬೇಕು. ಸಿಮೆಂಟು, ಕಲ್ಲು, ರಾಸಾಯನಿಕ ಕೈಗಾರಿಕೆಗಳು ಸಂಪೂರ್ಣ ನಿಷೇಧ. ಓಕೆ, ಇದನ್ನು ಮಾಡಲಿ ಪರವಾಗಿಲ್ಲ. ಆದರೆ 20,000 ಚದರ ಮೀಟರ್ಗಿಂತ ದೊಡ್ಡ ಕಟ್ಟಡವನ್ನ ಕೂಡ ನಿರ್ಮಾಣ ಮಾಡಂಗಿಲ್ಲ. ಈ ಭಾಗದಲ್ಲಿ 700ಕ್ಕೂ ಹೆಚ್ಚು ಹಳ್ಳಿ ಗ್ರಾಮಗಳಿದ್ರಲ್ಲಿ ಒಳಗೊಳ್ಳುತ್ತೆ. ಹಳ್ಳಿಗಳಿದೆ, ಬುಡಕಟ್ಟು ಜನಾಂಗದ ಸಮುದಾಯದ ಜನಗಳಿದ್ದಾರೆ, ಆದಿವಾಸಿಗಳಿದ್ದಾರೆ. ಅಲ್ಲೇ ನಂಬಿಕೊಂಡು ಕೃಷಿ ಚಟುವಟಿಕೆ, ಸಾಲ ಗಿಲ ಮಾಡ್ಕೊಂಡು ಕೆಲವರು ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಬದುಕು ಹೇಗೆ, ಇಲ್ಲಿಂದ ಎಲ್ಲಾದ್ರೂ ನಮ್ಮನ್ನ ಆಚೆ ಕಳಿಸ್ಬಿಟ್ರೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಸ್ವತಃ ಎತ್ತಿದ್ರು, ಅನುಮತಿಗಳನ್ನ ಪಡಬೇಕು ಅನ್ನುವಂಥ ವಿಚಾರವಾಗಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ BM ಕುಮಾರಸ್ವಾಮಿ ಪರಿಸರ ತಜ್ಞರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಮತ್ತೆ ಅವ್ರನ್ನ ಸಂಪರ್ಕಿಸುವಂತ ಕೆಲಸ ಮಾಡ್ತೀವಿ. ನಮ್ಮ ಜೊತೆ ಪರಿಸರ ತಜ್ಞರು ಕೂಡ ಜಾಯ್ನ್ ಆಗ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ನೋಡಿ, ಪ್ರಮುಖವಾಗಿ ಈ ಶಿಫಾರಸುಗಳನ್ನು ನಾವು ಗಮನಿಸ್ತಾ ಇದ್ವಿ. ಈ ಶಿಫಾರಸುಗಳು ಯಾವಾಗ ಬಂತಲ್ಲ, ಆ ಗ್ರಾಮದ ಜನರಲ್ಲಿ ಆತಂಕಗಳು ಶುರುವಾಗುತ್ತೆ. ಹೊಸ ಕಾಮಗಾರಿ ಮಾಡೋಗಿಲ್ಲ, ನಾವು ಬದುಕುಗಳೇ ಹೇಗೆ, ಜನರ ಬದುಕು ಮೇಲೆ ಇಲ್ಲಿ ರೀತಿ ಚಪ್ಪಡಿ ಕಲ್ಲು ಹಾಕುವಂತ ಕೆಲಸ. ಇಂಥ ವರದಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದೇ ಇಲ್ಲ ಅನ್ನೋ ಅಂಶಗಳನ್ನ ಹೇಳಿದ್ರು. ಎಸ್, ನಮ್ಮ ಜೊತೆ BM ಕುಮಾರಸ್ವಾಮಿ ಅವರು ಪರಿಸರ ತಜ್ಞರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಪ್ರಮುಖವಾಗಿ ಈ ಕಸ್ತೂರಿ ರಂಗನ್ ವರದಿ ಅಂತೂ ಇಂತೂ ತಿರಸ್ಕಾರ ಆಯಿತು. ಇದು ನಿಜವಾಗ್ಲಿಯೂ ಕೂಡ ಒಂದು ಜನಪರವಾಗಿರುವಂತ ನಿರ್ಧಾರನ, ಅಥವಾ ಮುಂದಿನ ದಿನಗಳಲ್ಲಿ ಪಶ್ಚಿಮ ಘಟ್ಟಕಕ್ಕೆ ಮಾರಕ ಆಗುವಂತ ಒಂದು ಲೈಸೆನ್ಸೇ ಕೊಟ್ಟು ಬಿಟ್ರ ಅಂತ? ಇದಕ್ಕೆ ಒಂದ್ ಸ್ವಲ್ಪ ಒಂದು ಬ್ಯಾಕ್ ಗ್ರೌಂಡ್ ಕೊಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶೂರ್. ನಮ್ಮ ಪಶ್ಚಿಮ ಘಟ್ಟಗಳೇನಿದೆ ಅದನ್ನ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ, ಸ್ವಲ್ಪ ನೆಟ್ವರ್ಕ್ ಇರುವ ಕಡೆಗೆ ಬಂದು ಮಾತಾಡಿ ಸರ್. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸ್ವಲ್ಪ ತಾಂತ್ರಿಕ ಸಮಸ್ಯೆಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಕುಮಾರಸ್ವಾಮಿ ಅವರು, ಪರಿಸರ ತಜ್ಞರು. ಎಸ್, ಅವ್ರನ್ನ ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ಅವರು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಅಂದರೆ ಇದರ ಸಾಧಕ ಬಾಧಕಗಳು ಏನು, ಸರ್ಕಾರ ನಡೆ ಏನಿತ್ತು, ಈ ಶಿಫಾರಸುಗಳು ಏನು ಹೇಳುತ್ತೆ ಅನ್ನೋ ವಿಚಾರವನ್ನು ಪ್ರಸ್ತಾಪಿಸ್ತಾ ಹೋಗ್ತಾ ಇದ್ರು. ನೋಡಿ, ಯಾವಾಗ ಈ ವರದಿ ಜಾರಿ ಆಯ್ತಲ್ಲ, ಇದಕ್ಕೂ ಮುನ್ನವೇ ಮಾಧವ ಗಾಡ್ಕೀಲ್ ಅವರ ವರದಿ ಕೂಡ ಬಂದಿತ್ತು 2011ರ ಆಸ್ಪಾಸ್ನಲ್ಲಿ. ಈ ವರದಿ ನೋಡಿದ್ರೆ ಇದು ಕಠಿಣಾತಿ ಕಠಿಣ ಶಿಫಾರಸುಗಳನ್ನ ಮಾಡಿದೆ. ಈ ವರದಿ ಬೇಡವೇ ಬೇಡ ಅನ್ನುವಂಥ ವಿಚಾರಗಳು ಬಂತು. ಇದು ಜನರಿಗೆ ಸಮಸ್ಯೆ ಆಗುತ್ತೆ, ರೈತರ ಜಮೀನು ಹೋಗುತ್ತೆ, ರೆಸಾರ್ಟು ಮತ್ತೊಂದು ಮಗದೊಂದು ಮಾಡ್ಕೊಂಡಿದ್ದಾರೆ, ಜಾರಿಯಾದರೆ ಸಮಸ್ಯೆ, ಎಕೋ ಸೆನ್ಸಿಟಿವ್ ಏರಿಯಾ ಅನ್ನೋದಾಗಿ ಎಲ್ಲಾದರೂ ಇದು ಬಂತು ಅಂತಂದ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅನ್ನೋ ಪ್ರಶ್ನೆಗಳನ್ನ ಬಂದು ಜನ ಹೇಳಿದ್ರು ಇದೊಂದು ಮರಣ ಶಾಸನ ಅನ್ನೋದಾಗಿ ಹೇಳಿದ್ರು. ಆದರೆ ಈಗ ಇದನ್ನ ವರದಿ ಮಾಡೋದಕ್ಕೆ ಮುಂದಾಗಿದ್ರು. ನಮ್ಮ ಜೊತೆ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ BM ಕುಮಾರಸ್ವಾಮಿ ಅವರು. ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ ಸರ್. ಹೌದು, ನಮ್ಮ ಪಶ್ಚಿಮ ಘಟ್ಟಗಳನ್ನ ಹಿಮವಿಲ್ಲದ ಹಿಮಾಲಯ ಅಂತ ಕರೀತಾರೆ. ಹೌದು, ಅಂದ್ರೆ
ಹಿಮಾಲಯ ಪರ್ವತದಲ್ಲಿ ಹಿಮ ಬೀಳುತ್ತೆ, ಇಲ್ಲಿ ಹಿಮ ಬೀಳೋದಿಲ್ಲ, ಅಷ್ಟೇ ವ್ಯತ್ಯಾಸ. ಹಿಮಾಲಯ ಪರ್ವತಗಳು ಭಾರತಕ್ಕೆ ಎಷ್ಟು ಪ್ರಮುಖವಾಗಿದೆಯೋ ಪಶ್ಚಿಮ ಘಟ್ಟಗಳು ಅಷ್ಟೇ ಪ್ರಮುಖವಾಗಿದೆ. ಆಮೇಲೆ ಹಿಮಾಲಯ ಪರ್ವತಗಳನ್ನ ಭಾರತದ ಮುಕುಟ ಅಂತ ಕರೆದ್ರೆ ಪಶ್ಚಿಮ ಘಟ್ಟಗಳನ್ನ ಭಾರತದ ಬೆನ್ನೆಲುಬು ಅಂತ ಹೇಳಿ ಕರೀತಾರೆ. ಅಂದ್ರೆ ಪಶ್ಚಿಮ ಘಟ್ಟಗಳು ನಮಗೆ ಹಿಮಾಲಯ ಎಷ್ಟು ಪ್ರಮುಖವಾಗಿದೆ ಭಾರತದ ಆರ್ಥಿಕತೆಗೆ, ಅಷ್ಟೇ ಇದು ಪಶ್ಚಿಮ ಘಟ್ಟಗಳು ಕೂಡ ಇದು ನಮಗೆ ಪ್ರಮುಖವಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಜೀವ ವೈವಿಧ್ಯತೆ, ಪ್ರಪಂಚದ ಸುಮಾರು 34 ಮೆಗಾ ಡೈವರ್ಸಿಟಿ ಏರಿಯಾಸ್ ಅಂತ ಕರೀತಾರೆ. ಅವುಗಳಲ್ಲಿ 2 ಭಾರತದಲ್ಲಿದೆ. ಒಂದು ಪಶ್ಚಿಮ ಘಟ್ಟಗಳು, ಇನ್ನೊಂದು ಪೂರ್ವ ಹಿಮಾಲಯ. ಪ್ರಪಂಚದ ಈ 34ರಲ್ಲಿ ಟಾಪ್ 8 ಮೆಗಾ ಬಯೋಡೈವರ್ಸಿಟಿ ಏರಿಯಾಗಳನ್ನ ಗುರುತಿಸಿದ್ರೆ ಆ 8ರಲ್ಲಿ ಪಶ್ಚಿಮ ಘಟ್ಟ ಕೂಡ ಬರುತ್ತೆ. ಅದರಿಂದ ಇದಕ್ಕೆ ಹಾಟೆಸ್ಟ್ ಆಫ್ ದಿ ಹಾಟ್ ಸ್ಪಾಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಅಪಾರವಾದಂತಹ ಬೃಹತ್ ಆದಂತ ಅರಣ್ಯಗಳು, ಸಾವಿರಾರು ವರ್ಷಗಳಿಂದ ಪ್ರಕೃತಿ ಬೆಳೆಸ್ಕೊಂಡು ಬಂದಿರತಕ್ಕಂತ ಅರಣ್ಯಗಳಿದೆ. ನಿತ್ಯ ಹರಿದ್ವರ್ಣದ ಕಾಡುಗಳು, ನಿತ್ಯ ಹರಿದ್ವರ್ಣದ ಕಾಡುಗಳು, ಎಲ್ಲಾ ಉದುರಳೆ ಕಾಡುಗಳು, ಎಲ್ಲಾ ಬಹಳ ದಟ್ಟವಾದಂತ ಅರಣ್ಯಗಳು ಇಲ್ಲಿದೆ. ಕಾರಣದಿಂದ ಇಲ್ಲಿ ಜೂನ್ ನಲ್ಲಿ ಏನು ಮಳೆ ಬರುತ್ತೆ, ಮಳೆ ಮೋಡಗಳು ಬಂದ ತಡೆದು ಯಥೇಚ್ಛವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ಪ್ರವಾಹ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಮರಗಳು ಆ ಮಳೆಯ ರಭಸವನ್ನೆಲ್ಲ ಕಡಿಮೆ ಮಾಡಿ ನೀರನ್ನ ಬೇರುಗಳ ಮೂಲಕ ಭೂಮಿಗೆ ಇಂಗಿಸತ್ವೆ. ಜೂನ್ ಸೆಪ್ಟೆಂಬರ್ ತಿಂಗಳ ಹೊತ್ತಿಗೆ ಭೂಮಿ ಚೆನ್ನಾಗಿ ನೀರು ಕುಡಿದು ಹೆಚ್ಚುವರಿ ನೀರನ್ನ ಬುಗ್ಗೆಗಳ ಮೂಲಕವಾಗಿ ಹೊರಗಡೆ ಹಾಕೋಕ್ ಶುರು ಮಾಡುತ್ತೆ. ಇದರಿಂದ ಅನೇಕ ಹಳ್ಳಗಳು, ಚರಿಗಳು ಹುಟ್ಟತ್ವೆ, ಅವೆಲ್ಲ ನದಿಗಳಾಗತ್ವೆ. ನೋಡಿ, ದಕ್ಷಿಣ ಭಾರತದ ಪ್ರಮುಖವಾದಂತ ಎಲ್ಲಾ ನದಿಗಳು ಹುಟ್ಟತಕ್ಕಂಥದ್ದು ಪಶ್ಚಿಮ ಘಟ್ಟದಲ್ಲೇ. ಕೃಷ್ಣ ಮತ್ತು ಅದರ ಉಪನದಿಗಳಿರ್ಬೋದು, ತುಂಗಭದ್ರಾ ಮತ್ತು ಅದರ ಉಪನದಿಗಳಿರ್ಬೋದು, ಕಾವೇರಿ ಮತ್ತು ಅದರ ಉಪನದಿಗಳಿರ್ಬೋದು, ಎಲ್ಲವೂ ಪಶ್ಚಿಮ ಘಟ್ಟದಲ್ಲೇ ಹುಟ್ಟೋದು. ಇದು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿದು ಇಡೀ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶದ ತನಕ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಿಗೂ ನೀರು ಉಣಿಸಿ ಅನಂತರ ಅದು ಬಂಗಾಳ ಕೊಲ್ಲಿಗೆ ಸೇರ್ಕೊಳ್ಳುತ್ತವೆ. ಆಮೇಲೆ ಈ ಕಡೆ ಬಂದ್ರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿತಕ್ಕಂತ ನದಿಗಳು ಶರಾವತಿ, ಬೆಡ್ತಿ, ಅಘನಾಶಿನಿ, ಈ ರೀತಿ ಈ ನದಿಗಳೆಲ್ಲ ಏನಿದೆ ಇವು ದೊಡ್ಡ ಪ್ರಮಾಣದಲ್ಲಿ ಜಲಪಾತಗಳನ್ನ ಸೃಷ್ಟಿ ಮಾಡೋದ್ರಿಂದ ಇವು ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಬಹಳ ದೊಡ್ಡ ಆಸರೆ ನಮಗೆ ಆಗಿದೆ. ಹೀಗೆ ಪಶ್ಚಿಮಕ್ಕೆ ಹರಿಯಲಿ ಪೂರ್ವಕ್ಕೆ ಹರಿಯಲಿ ಇಡೀ ದಕ್ಷಿಣ ಭಾರತದ ಆರ್ಥಿಕತೆಗೆ ದೊಡ್ಡ ಒಂದು ಸಪೋರ್ಟ್ ಅನ್ನು ಕೊಡ್ತಿರೋದು ಅಂತಂದ್ರೆ ನಮಗೆ ಪಶ್ಚಿಮ ಘಟ್ಟಗಳು. ಆದ್ರೆ ಈಗ ವರದಿನೇ ತಿರಸ್ಕಾರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಸರ್ಕಾರದವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಮಾರ್ಚ್ 2010ರಲ್ಲಿ ಈ ಪಶ್ಚಿಮ ಘಟ್ಟಗಳನ್ನ, ಈಗ ಸ್ವಾತಂತ್ರ್ಯ ಬಂದ ನಂತರ ಇದರ ಎಕ್ಸ್ಪ್ಲಾಯ್ಟೇಷನ್ ಶುರುವಾಯ್ತು. ಮುಂದಿನ ತಲೆಮಾರಿಗೆ ಪಶ್ಚಿಮ ಘಟ್ಟಗಳು ಉಳಿಯೋದೇ ಇಲ್ಲ ಅಂತ ಅನ್ನೋ ಸ್ಥಿತಿ ಬಂದಾಗ 2010ರಲ್ಲಿ ಅವತ್ತಿನ ಕೇಂದ್ರ ಸರ್ಕಾರ ಮಾಧವ್ ಗಾಡ್ಗಿಲ್, ವಿಶ್ವವಿಖ್ಯಾತ ಪರಿಸರ ವಿಜ್ಞಾನಿ ಮಾಧವ್ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಈ ಪಶ್ಚಿಮ ಘಟ್ಟಗಳ ಒಂದು ತಜ್ಞರ ಸಮಿತಿಯನ್ನ ಅಪಾಯಿಂಟ್ ಮಾಡಿತು. ಅವರು 30/8/2011 ರಿಪೋರ್ಟ್ ಅನ್ನು ಕೊಟ್ಟರು. ಪರಿಸರ ತಜ್ಞರ ಅಭಿಪ್ರಾಯದಲ್ಲಿ ಅತ್ಯುತ್ತಮವಾದಂತ ವರದಿ ಇದು ಮಾಧವ್ ಗಾಡ್ಗಿಲ್ ವರದಿ. ಈ ಮಾಧವ್ ಗಾಡ್ಗಿಲ್ ವರದಿಯನ್ನ ಸರ್ಕಾರದವ್ರು ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ 75% ಈ ಪಶ್ಚಿಮ ಘಟ್ಟದ ಪ್ರದೇಶ ಏನಿದೆ ಅಲ್ಲಿ ಕನ್ಸರ್ವೇಷನ್ಗೆ ಅದನ್ನ ಇಡಬೇಕು, ಪರಿಸರ ಸಂರಕ್ಷಣೆಗೆ ಅದನ್ನ ಇಡಬೇಕು. ಇನ್ನು 25% ಪಶ್ಚಿಮ ಘಟ್ಟ ಪ್ರದೇಶ ಏನಿದೆ ಅದರಲ್ಲಿ ನೀವು ಹಂತವಾಗಿ ಅಭಿವೃದ್ಧಿಗಳನ್ನ ಮಾಡ್ಬೋದು ಅಂತ ಹೇಳಿ. ಅಂದ್ರೆ 75% ಸಂರಕ್ಷಣೆಗೆ, 25% ಅಭಿವೃದ್ಧಿಗೆ ಅಂತ ಎರಡಕ್ಕೂ ಅದನ್ನ ಕೊಟ್ರು. ಇದರಿಂದ ಏನಾಯ್ತಪ್ಪ ಅಂತಂದ್ರೆ ಬಹಳ ನಮ್ಮ ಮೈನಿಂಗ್ ಲಾಬಿ, ಟಿಂಬರ್ ಲಾಬಿ, ಆಮೇಲೆ ಪ್ಲಾಂಟೇಶನ್ ಲಾಬಿ, ಈ ರೀತಿ ಆಮೇಲೆ ಸರ್ಕಾರ ಅಧಿಕಾರಿಗಳು ಇವರೆಲ್ಲರಿಗೂ ಬಹಳ ಗಾಬರಿ ಆಗೋಯ್ತು. ನಮಗೆ ಅಭಿವೃದ್ಧಿಗೆ ಏನೋ ಸಿಗೋದೇ ಇಲ್ಲ ಅಂತ.
ಆದ್ರಿಂದ ಈ ಮಾಧವ್ ಗಾಡ್ಗಿಲ್ ವರದಿಯನ್ನ ಅಧಿಕೃತವಾಗಿ ಒಪ್ಪಿಕೊಂಡ್ರು, ಆದ್ರೆ ಬಿಡುಗಡೆನೆ ಮಾಡ್ಲಿಲ್ಲ ಅದನ್ನ. ಹೌದು ಹೌದು, ಹುಟ್ಟೋಕ್ ಮೊದ್ಲೇ ಅದನ್ನ ಕುತ್ತಿಗೆ ಹೆಚ್ಚಿ ಸಾಯಿಸ್ಬಿಟ್ರು ಅತ್ಲಗೆ. ಎಸ್ 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 ಹೌದು. ಅನಂತರ 2012 ಆಗಸ್ಟ್ನಲ್ಲಿ ಇನ್ನೊಂದು ಕಾಂಗ್ರೆಸ್ ಸರ್ಕಾರ ಬಂತು. ಜಯಂತಿ ನಟರಾಜನ್ ಅಂತ ಅವರು ಎನ್ವೈರನ್ಮೆಂಟ್ ಮಿನಿಸ್ಟರ್ ಆಗಿದ್ರು. ಅವರು ಕಸ್ತೂರಿ ರಂಗನ್ ಅವರನ್ನ ಕೇಳಿಕೊಂಡ್ರು, ಏನಪ್ಪಾ ಅಂದ್ರೆ ಈ ಮಾಧವ್ ಗಾಡ್ಗಿಲ್ ವರದಿ ಬಹಳ ಒಂದ್ ಸ್ವಲ್ಪ ಕಟು ಕಷಾಯ ತರ ಇದೆ, ಜನ ಒಪ್ಕೋತಾ ಇಲ್ಲ, ಅದಕ್ಕೋಸ್ಕರ ಇದನ್ನ ಸ್ವಲ್ಪ ತೆಳ್ಳಗೆ ಮಾಡಿ ಎಲ್ಲರೂ ಒಪ್ಕೊಳ್ಳೋ ತರದ ಒಂದು ರಿಪೋರ್ಟ್ ಮಾಡ್ಕೊಡಿ ಅಂತ ಹೇಳಿ ಕೇಳಿದ್ರು. ಕಸ್ತೂರಿ ರಂಗನ್ ಅವರು ಈ 15/4/2013 ರಿಪೋರ್ಟ್ ಅನ್ನ ಕೊಟ್ರು. ಹೇಳಿದ ಪ್ರಕಾರ ಈ ರಿಪೋರ್ಟ್ ಕೊಟ್ರು. ಟು ಬಿ ಪಾಯಿಂಟ್ ಬರೋದಾದ್ರೆ ಏನ್ ಹೇಳ್ತೀರಾ ಸರ್? ಇವಾಗ ತಿರಸ್ಕಾರ ಆಗಿದೆ, ಇಷ್ಟು ಅಸಮಾಧಾನ, ಇದೊಂದು ಮರಣ ಶಾಸನ ಅಂತ ವಿರೋಧ ಮಾಡೋದಕ್ಕೆ ನಿಮ್ ಪ್ರಕರಣ ಏನ್ ಕಾರಣ ಆಯ್ತು ಅಂತ? ಇದಕ್ಕೆ ನನಗೆ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅವೆರಡಕ್ಕೂ ವ್ಯತ್ಯಾಸ ಅಂದ್ರೆ ಕಸ್ತೂರಿ ರಂಗನ್ ಏನ್ ಮಾಡಿದ್ರಪ್ಪ ಅಂದ್ರೆ 75% ಅಭಿವೃದ್ಧಿಗೆ ಬಿಟ್ಬಿಟ್ರು. ಹೌದು, 25% ಮಾತ್ರ ನೀವು ಸಂರಕ್ಷಣೆ ಮಾಡಿದ್ರೆ ಸಾಕು ಅಂತ ಹೇಳಿ ಅವರು ESZ ಅಂತ ಇಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ಮಾಡಿ ಹಳ್ಳಿಗಳನ್ನ ಇಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಯೂನಿಕ್ ಅಂತ ಹೇಳಿ ಅವರು ಮಾಡಿ ಇದರಲ್ಲಿ ಸುಮಾರು 4,456 ಗ್ರಾಮಗಳನ್ನ ಇಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಅವರು ಮಾರ್ಕ್ ಮಾಡಿದ್ರು. ಅದರಲ್ಲಿ ಮಹಾರಾಷ್ಟ್ರದಲ್ಲಿ 2,159 ಗ್ರಾಮಗಳು, ಕರ್ನಾಟಕದಲ್ಲಿ 1,576 ಗ್ರಾಮಗಳು, ಇವೆರಡೂ ಸೇರಿಸಿದ್ರೆ 90% ಆಗೋಗ್ಬಿಡ್ತು. ಕೇರಳದಲ್ಲಿ ಬರೀ 123 ಗ್ರಾಮಗಳನ್ನ ಅವರು ಇದು ಮಾಡಿದ್ರು. ಕರ್ನಾಟಕದಲ್ಲಿ 1,576 ಗ್ರಾಮಗಳಲ್ಲಿ ಉತ್ತರ ಕನ್ನಡ 630, ಶಿವಮೊಗ್ಗ 465, ಆಮೇಲೆ ಚಿಕ್ಕಮಗಳೂರು 156 ಗ್ರಾಮಗಳು. ಅಂದ್ರೆ 79% ಬರೀ 3 ಜಿಲ್ಲೆಗಳಿಗೆ ಆಗೋಗ್ಬಿಡ್ತು. ಈ ರೀತಿ ಮಾಡಿದ್ರಿಂದ ಇವರು 75% ಅಭಿವೃದ್ಧಿಗೆ ಕೊಟ್ರು, 25% ಸಂರಕ್ಷಣೆ ಅಂತ ಹೇಳಿದ್ರು. ಅಂದ್ರೆ ತೆಳ್ಳಗೆ ಮಾಡಿದ್ರು. ಆದ್ರೂ ಕೂಡ ನಮ್ಮ ರಾಜಕಾರಣಿಗಳು, ಸರ್ಕಾರಗಳು ಇದೂ ಬೇಡ ಅಂತ ಹೇಳಿ ಅವರು ಹೋರಾಟ ಮಾಡಿದ್ರು. ಅಂದ್ರೆ ಒಂದ್ ಅರ್ಥ ಏನಪ್ಪಾ ಅಂದ್ರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ನಮಗೆ ಬೇಕಾಗಿಲ್ಲ ಅನ್ನೋ ತರದಲ್ಲಿ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡೋದಕ್ಕೆ. ಎಸ್, ಎಷ್ಟೊತ್ತು ನಾವು ಮಾತನಾಡ್ತಾ ಇದ್ವಿ, ಪರಿಸರ ತಜ್ಞರು ಹೇಳ್ತಾ ಇದ್ರು ನೋಡಿ ಸರ್ಕಾರದ ಕೆಲ ನಿರ್ಲಕ್ಷ್ಯವೂ ಕೂಡ ಇದು ಕಾರಣ ಆಯಿತು. ಈ ಹಿಂದೆ ಮಾಧವ್ ಗಾಡ್ಗಿಲ್ ಅವರ ವರದಿ ಏನು ಹೇಳಿತ್ತು ಅನ್ನೋದನ್ನ ಸುವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು. ಮತ್ತಷ್ಟು ಅಪ್ಡೇಟ್ಸ್ಗಳಿದೆ, ನೋಡ್ತಾ ಹೋಗೋಣ. ಈ ಕಸ್ತೂರಿ ರಂಗನ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ ಇತ್ತು, ಅದರ ಶಿಫಾರಸುಗಳು ಹೇಗಿತ್ತು, ಯಾಕಿದನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವೈಜ್ಞಾನಿಕ ವರದಿ ಅನ್ನೋದಾಗಿ ಕೆಲವರು ಯಾಕೆ ವಿರೋಧ ಮಾಡ್ತಾರೆ ಅನ್ನೋದರ ಒಂದು ಅಪ್ಡೇಟ್ ಇದೆ ನೋಡಿ, ಗಮನಿಸ್ತಾ ಹೋಗೋಣ. ಅಷ್ಟಕ್ಕೂ ನೋಡಿ 10 ಜಿಲ್ಲೆಗಳ 33 ತಾಲೂಕುಗಳು ಇದರ ವ್ಯಾಪ್ತಿಗೆ ಬರುತ್ತೆ. 1499 ಗ್ರಾಮಗಳ ಲಕ್ಷಾಂತರ ಜನರಿಗೆ ಸಂಕಷ್ಟ ಆಗುತ್ತೆ ಅನ್ನೋ ವಿಚಾರ ಇದೆ. ವರದಿಯ ಬಗ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಜನರು. ಸಿಎಂ ನೇತೃತ್ವದ ನಿಯೋಗದಿಂದ ಮನವರಿಕೆ ಕೂಡ ಮಾಡಲಾಗಿತ್ತು. ವರದಿಯಲ್ಲಿ ಉಲ್ಲೇಖಿಸಿದಂತಹ ಪ್ರದೇಶಗಳ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾಯಿತು. ಅರಣ್ಯ ಸಂರಕ್ಷಣಾ ಕಾಯ್ದೆಯಡಿ ಈಗಾಗಲೇ ಸಂರಕ್ಷಣೆಗಳಾಗ್ತಿದೆ. ಇದು ಸದ್ಯದ ಮಟ್ಟಿಗಿರುವಂತ ಚರ್ಚೆ. ಅಂದ್ರೆ ಈ ಎಕೋ ಸೆನ್ಸಿಟಿವ್ ಏರಿಯಾ ಅನ್ನೋದಾಗಿ ಇದನ್ನು ಮಾಡಿಬಿಟ್ರೆ 10 ಜಿಲ್ಲೆಗಳ 33 ತಾಲೂಕುಗಳು ಇದರ ವ್ಯಾಪ್ತಿಗೆ ಬರುತ್ತೆ. 1499 ಗ್ರಾಮಗಳ ಲಕ್ಷಾಂತರ ಜನರಿಗೆ ಕಷ್ಟ ಆಗುತ್ತೆ. ಇದನ್ನು ಸರಿಯಾಗಿ ಗಮನಿಸಿಕೊಳ್ಳಬೇಕು, ಇದನ್ನ ಮನವರಿಕೆ ಮಾಡೋ ಕೆಲಸ ಬಂತು. ಬಟ್ ಇದರ ಜೊತೆಯಲ್ಲಿ ಮತ್ತೊಂದು ವಾದ ಇತ್ತು ನೋಡಿ. ಕೇರಳದಲ್ಲಿ ಈ ಹಿಂದೆ ನೀವು ಸರಳೀಕರಣ ಮಾಡುವಂತ ಕೆಲಸ ಮಾಡಿದ್ರಿ, ಕೆಲ ಪ್ರದೇಶಗಳನ್ನ ಕೈಬಿಟ್ಟು, ಕೆಲ ನಕ್ಷೆಗಳನ್ನ ಕೈಬಿಟ್ಟು ಮಾಡಿದ್ರಿ. ಬಟ್ ನಮ್ಮ ರಾಜ್ಯದಲ್ಲಿ ಯಾಕೆ ಹಾಗೆ ಮಾಡ್ತಿಲ್ಲ ಅನ್ನೋ ಪ್ರಶ್ನೆಗಳನ್ನ ಕೂಡ ಎತ್ತುವಂತ ಕೆಲಸ ಆಗಿತ್ತು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗಿರೀಶ್ ಜನ್ಯ ಅವರು, ಪರಿಸರ ಶಿಕ್ಷಣ ತಜ್ಞರು ಜಾಯ್ನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಅಂತೂ ಇಂತೂ ಬಹಳ ವಿರೋಧ ಪರಗಳ ನಡುವೆನೆ ಈಗ ಕಸ್ತೂರಿ ರಂಗನ ವರದಿಯನ್ನ ತಿರಸ್ಕಾರ ಮಾಡುವಂತ ಕೆಲಸ ಆಯ್ತು. ಮೊದಲಿಗೆ ಈ ತಿರಸ್ಕಾರ ಆಗಿರೋ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್? ಟು ದ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲೂ ಇದು ನಮ್ಮ ಭಾಗದ ಜನರ ಬದುಕಿನ ಮೇಲೆ ಅದು ದೊಡ್ಡ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ತುಂಬಾ
ಅನಾಹುತಗಳಿಗೆ ಅವಕಾಶ ಮಾಡ್ಕೊಟ್ಟಂಗಾಗುತ್ತೆ ಸರ್. ದಯವಿಟ್ಟು ಇದು ಸರ್ಕಾರ ಯಾವ ಲೆಕ್ಕದಲ್ಲಿ ಇದನ್ನ ಯೋಚನೆ ಮಾಡಿ ತಗೋತಾ ಇಲ್ಲ. ನಿಜವಾಗ್ಲೂ ಪಶ್ಚಿಮ ಘಟ್ಟಗಳು ನಮ್ಮ ಇಡೀ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಿಗೂ ಸಹ ಜಲಪಾತ್ರ ಇದ್ದ ಹಾಗೆ, ಮತ್ತು ಜೊತೆಗೆ ಆರ್ಥಿಕತೆ ಬೇರೆ ಬೇರೆ ದೃಷ್ಟಿಯಲ್ಲಿ ಅದು ನಮಗೆ ಅನೇಕ ಕೊಡುಗೆಗಳನ್ನ ಕೊಡ್ತಾ ಇದೆ. ಈ ತರದ ರಕ್ಷಣೆಗೋಸ್ಕರ ಒಂದು ವರದಿನ ತಯಾರು ಮಾಡಿ ಆ ವರದಿನ ಅನುಷ್ಠಾನ ಮಾಡಬೇಕಾಗಿತ್ತು ಈ ಭಾಗದ ಎಲ್ಲ ರಾಜ್ಯಗಳ ಅದು ಕರ್ತವ್ಯ ಆಗ್ಬೇಕಾಗಿತ್ತು. ಜನರಿಗೆ ಅದನ್ನ ಮನದಟ್ಟು ಮಾಡಿ ಅಲ್ಲಿ ಏನಿದೆ ಅಂತ ಹೇಳಿ ಅದು ಮಾಡದೇ ಇರೋದು ನಮ್ಗೆಲ್ಲ ತುಂಬಾ ನೋವು ತರಿಸಿದೆ. ಕರ್ನಾಟಕದವನಾಗಿ ನಂಗೂ ಸಹ ಇದು ತುಂಬಾ ನೋವು. ಅಂದ್ರೆ ಒಂದು ಸರಿ ವರದಿ ಇಷ್ಟೆಲ್ಲ ಮಹತ್ವವನ್ನು ಹೇಳ್ತಿದೆ, ವಿಜ್ಞಾನಿಗಳು ಕಸ್ತೂರಿ ರಂಗನ್ ಅವರು ಈ ವರದಿ ಮಾಡಿದ್ದಾರೆ, ಸೈಂಟಿಫಿಕ್ ಆಗಿತ್ತು, ಬಟ್ ಇದು ಅನ್ಸೈಂಟಿಫಿಕ್, ಇದು ಸರಿ ಇಲ್ಲ, ಇದು ಜನರನ್ನ ಅಲ್ಲಿಂದ ಒಕ್ಕಲೆಬ್ಬಿಸ್ತಾರೆ ಅನ್ನೋ ವಿಚಾರನೆ ಹೈಲೈಟ್ ಆಯ್ತಾ? ಇದರ ಮೂಲ ಉದ್ದೇಶನೇ ಮರ್ತಂತ ಆಗ್ಬಿಡುತ್ತಾ ಅಂತ? ಹೌದೌದು, ನೀವು ಹೇಳುವಾಗೆ ಆಕ್ಚುಲಿ ಇದು ಬಂದಿದ್ರೆ ಉದ್ದೇಶವನ್ನು ಈಗಾಗಲೇ BM ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದನ್ನ ಮತ್ತೆ ನಾನು ಪ್ರಸ್ತಾಪ ಮಾಡಲ್ಲ. ಹಿಂದೆ ಮಾಧವ್ ಕಾರಜೋಳ ವರದಿ ಇತ್ತು, ಅದರ ಒಂದಿಷ್ಟು ಬದಲಾವಣೆ ಮಾಡಿ ಇದನ್ನ ತಂದ್ರು. ಆದ್ರೆ ಇದನ್ನಾದ್ರೂ ನಾವು ಮಾಡ್ತಾರೇನೋ ಅಂತ ಅನ್ಕೊಂಡಿದ್ವಿ. ನಾವೆಲ್ಲ ನಮ್ಮ ಪರಿಸರದ ಪ್ರೀತಿಯಿಂದ ಹೊಂದಿರೋರು, ಈ ಭಾಗದ ಜನರ ಬದುಕನ್ನ ಚೆನ್ನಾಗಿ ಮಾಡ್ಸಕ್ಕೋಸ್ಕರ ಇರತಕ್ಕಂಥ ಒಂದು ಯೋಜನೆ ಅನ್ಕೊಂಡಿದ್ವಿ. ಆದ್ರೆ ಇದನ್ನು ಸಹ ತಿರಸ್ಕಾರ ಮಾಡೋದು ಬಹಳ ಬೇಸರ ತರ ಅಂತದ್ದು. ಆಕ್ಚುಲಿ ಇದ್ರೊಳಗಡೆ ತರದ ಯಾವುದೇ ಒಕ್ಕಲೆಬ್ಬಿಸುವ ಅಥವಾ ಜನರಿಗೆ ಕೃಷಿ ಚಟುವಟಿಕೆಗಳನ್ನ ಮಾಡದೇ ಇರುವ ರೀತಿಯಲ್ಲಿ ಯಾವುದೇ ಅಂಶಗಳು ಸಹ ಇಲ್ಲ. ನೇರವಾಗಿ ನಾನು ಇದನ್ನ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲ ಓದಿದೀವಿ, ಅದೆಲ್ಲೂ ಸಹ ಆ ತರದಿಲ್ಲ. ಇಲ್ಲಿ ಇರುವಂತದ್ದು ಏನಾದ್ರೂ ಬೃಹತ್ ಪ್ರಮಾಣದ ಯೋಜನೆಗಳು ಈ ಭಾಗದ ಏನು ಸಮೃದ್ಧವಾದಂತಹ ಪಶ್ಚಿಮ ಘಟ್ಟಗಳಿಗೆ ನಾಶವಾಗಬಲ್ಲ ಬೃಹತ್ ಯೋಜನೆಗಳಿಗೆ ಅನೇಕ ಪರ್ಮಿಷನ್ಗಳು ಬೇಕು. ತುಂಬಾ ಸ್ಟ್ರಿಕ್ಟ್ ಆಗಿ ಕೆಲವೊಂದು ರೆಗ್ಯುಲೇಷನ್ಸ್ ಗಳನ್ನು ಹಾಕಿದ್ದಾರೆ. ಬಿಟ್ರೆ ಉಳಿದಂತೆ ಇಲ್ಲಿ ಆ ತರದ ಜನರ ಬದುಕಿಗೆ, ಜನರ ಬದುಕುವ ಹಕ್ಕಿಗೆ ತೊಂದರೆ ಆಗುವ ರೀತಿಯಲ್ಲಿ ಯಾವ್ದು ಸಹ ಇಲ್ಲ. ಆ ತರ ಬಿಡಿಸಿದ್ದಾರೆ ಅಂತಂದ್ರೆ ಜನಕ್ಕೆ ಇದನ್ನ ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ತಲುಪಿಲ್ಲ. ಅದು ಎಕ್ಸಾಕ್ಟ್ ಆಗಿ ಇದ್ರಲ್ಲಿ ಏನಿದೆ ಅದನ್ನ ಜನರಿಗೆ ಮನವರಿಕೆ ಮಾಡ್ಕೊಳ್ಳೋದು ಅಥವಾ ಹಾಗಿಲ್ಲ ಹೀಗೆ ಅಂತ ಈ ಗೊಂದಲವನ್ನ ಪರಿಹರಿಸೋದ್ರಲ್ಲಿ ಸರ್ಕಾರಗಳು ಫೇಲ್ ಆಯ್ತಾ ಅಂತ? ಹೌದೌದು. ಆಕ್ಚುಲಿ ಇದ್ರೊಳಗೆ ಎರಡು ತರದ್ದು ಕಲ್ಚರಲ್ ಲ್ಯಾಂಡ್, ಜನವಸತಿ ವಲಯ ಮತ್ತೆ ನೈಸರ್ಗಿಕ ವಲಯ ಅಂತ ಇದೆ, ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳಿ. ಇದ್ರೊಳಗಡೆ ಆಲ್ಮೋಸ್ಟ್ ಒಂದು 75% ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಇದೆ. ಆಲ್ಮೋಸ್ಟ್ 67 ಆ ತರ ಏನೋ ಬರುತ್ತೆ. ಎನಿವೆ 33% ಈ ತರ ಇದೆ. ಇಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಒಂದಿಷ್ಟು ಯೋಜನೆಗಳಿಗೆ ಅಥವಾ ಬೃಹತ್ ಅಭಿವೃದ್ಧಿ ಯೋಜನೆಗಳಿಗೆ ಪರ್ಮಿಷನ್ಗಳು ಆಗ್ಬಾರ್ದು ಅಂತ ಏನಿಲ್ಲ. ಅದಕ್ಕೆ ಅನೇಕ ಏನ್ ಹೇಳ್ತಾರೆ, ಅದಕ್ಕೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಗಳನ್ನ ಇದೆಲ್ಲ ಹಾಕಿದ್ದಾರೆ. ಅದರ್ವೈಸ್ ಇಲ್ಲಿ ಫಾರ್ ಎಕ್ಸಾಂಪಲ್ 2000 ಚದರ ಮೀಟರ್ ವ್ಯಾಪ್ತಿಯ ಯಾವ್ದು ಕಟ್ಟಡಗಳ ನಿರ್ಮಾಣ ಮಾಡಂಗಿಲ್ಲ. ಈ ಯಾವ ಗ್ರಾಮದಲ್ಲಿ ಇಷ್ಟು ದೊಡ್ಡ ಜನ ಕಟ್ಟಡಗಳನ್ನ ಕಟ್ಕೋತಾರೆ? ನಾನು ಹೇಳೋದು 2000 ಚದರ ಮೀಟರ್. ಈಗ ಜನಕ್ಕೆ ಬೇಕಾಗಿರೋದು 30-40 ಹಳ್ಳಿಗಳಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗೋದು ಅಷ್ಟೇ. ಬಿಟ್ರೆ ಅಲ್ಲಿ ಬೇಕಾಗೋದು ವಿತಿನ್ 100. ಇಲ್ಲಿ ಇವ್ರು ಹೇಳಿರೋದು ವರದಿಲಿ ಏನ್ ಹೇಳಿದ್ದಾರೆ ಅಂತಂದ್ರೆ 2000 ಚದರ ಮೀಟರ್ ಅಷ್ಟು ಬೃಹತ್, ಅಷ್ಟು ದೊಡ್ಡದಾಗಿದ್ದಕ್ಕೆ ಅವಕಾಶಗಳಿಲ್ಲ. ಆಯ್ತಾ? ಆಮೇಲೆ ಫಾರ್ ಎಕ್ಸಾಂಪಲ್ ಬೃಹತ್ ಗಣಿಗಾರಿಕೆಗಳು, ಕಲ್ಕೋರೆಗಳಿಂದ ಯಾವ ಕಾರಣಕ್ಕೂ ಸಹ ಆ ಭಾಗದ ಜನಕ್ಕೆ ಮುಂದಿನ ದಿನಗಳಲ್ಲಿ ತೊಂದರೆನೇ ಆಗುತ್ತೆ. ಬಿಟ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರು ಯಾರು ಸಹ ಅದನ್ನ ನೇರವಾಗಿ ಅದನ್ನ ಒಪ್ಕೊಳ್ಳಲ್ಲ, ಬೇಕು ಅಂತ ಯಾರು ಹೇಳಲ್ಲ. ಏನಾಗಿದೆ ಅಂತಂದ್ರೆ ಇಲ್ಲಿ ಆ ತರದಲ್ಲಿ ಬಿಂಬಿಸ್ಬಿಟ್ಟಿದ್ದಾರೆ. ಇಲ್ಲಿ ಕೃಷಿಯನ್ನ ಮಾಡಬಾರ್ದು ಅಂತ ಎಲ್ಲಿಯೂ ಹೇಳಿಲ್ಲ, ಕೃಷಿಯಲ್ಲಿ ರಾಸಾಯನಿಕಗಳನ್ನ ಬಳಸಬಾರ್ದು ಅಂತ ಅಷ್ಟು ವಿವರವಾಗಿ ಹೇಳಿಲ್ಲ. ಇಲ್ಲಿ ಆಕ್ಚುಲಿ ಏನು ರಾಸಾಯನಿಕ ಕಾರ್ಖಾನೆಗಳು ಇಲ್ಲಿ ಬರಬಾರ್ದು, ಆ ಭಾಗದ ನದಿ ಕಣಿವೆಗಳು, ಅಲ್ಲಿಯ ಪರಿಸರ ಸೂಕ್ಷ್ಮ ವಲಯಗಳು, ಇವುಗಳಿಗೆ ತೊಂದರೆ ಆಗದ ಇರುವ ರೀತಿಯಲ್ಲಿ ಕೆಲವೊಂದು ವಿಷಯಗಳಿದೆ. ಬಿಟ್ರೆ ಇಲ್ಲಿ ಆ ತರದ ಯಾವ್ದು ಸಹ ಆ ತರದಲ್ಲಿ ಅದೇ ಇಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಜನರಿಗೆ ಇದನ್ನ ಮನದಟ್ಟು ಮಾಡಿ ಬೇಕಾಗಿತ್ತು ಆಕ್ಚುಲಿ ಮುಂದೆ. ಯಾಕಂದ್ರೆ ದೀರ್ಘಕಾಲೀನ ಉಳ್ಕೋಬೇಕು. ಕರ್ನಾಟಕದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಹೆಚ್ಚಾಗಿದೆ. 6 ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಪಶ್ಚಿಮ ಘಟ್ಟಗಳಿರೋದ್ರಿಂದ ಇಲ್ಲಿಯ ಪಶ್ಚಿಮ ಘಟ್ಟಗಳ ಉಳಿವಿಕೆ ಈ ಭಾಗದ ಜನಕ್ಕೆ ಮತ್ತು ಈ ಭಾಗದ ಆರ್ಥಿಕತೆಗೆ ಕೊಡುಗೆಯನ್ನ ಕೊಡ್ತಾ ಇರೋದ್ರಿಂದ ಉಳಿಲೇಬೇಕಾಗಿತ್ತು. ಅದು ಭಾರಿ ಬೇಸರದ ಸಂಗತಿ. ಮತ್ತೆ ಶಿಕ್ಷಣದಲ್ಲೂ ಸಹ ನಾವು ಪರಿಸರ ಶಿಕ್ಷಣಕ್ಕೆ ತುಂಬಾ ಮಹತ್ವ ಕೊಡ್ತಾ ಇದೀವಿ. ಇವತ್ತಿನ ದಿನಗಳಲ್ಲಿ ಪರಿಸರ ಶಿಕ್ಷಣ ತುಂಬಾ ಮಹತ್ವ ಕೊಡ್ತಾ ಇದೀವಿ. ಎಲ್ಲ ಯುವಕರು ಸಹ ಇವತ್ತು ಜಾಗೃತರಾಗಿದ್ದಾರೆ. ನಮ್ಮ ನದಿಗಳು ಉಳಿಬೇಕು, ನಮ್ಮ ಕಾಡುಗಳು ಉಳಿಬೇಕು, ನಮ್ಮ ನೈಸರ್ಗಿಕ ಪರಿಸರ ಉಳಿಬೇಕು, ಅವ ಮಾತ್ರ ನಾವು ಉಳಿಬಹುದು ಅನ್ನೋದು ಗೊತ್ತಾಗಿದೆ. ಇವತ್ತು ಹವಾಮಾನ ತುರ್ತು ಪರಿಸ್ಥಿತಿ ಎದುರಿಸ್ತಾ ಇದೀವಿ. ಇವತ್ತು ಎಲ್ಲರೂ ಅದನ್ನ ಗಮನದಲ್ಲಿಟ್ಕೋಬೇಕು. ಹವಾಮಾನ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ನೈಸರ್ಗಿಕ ಪರಿಸರವನ್ನ ಉಳಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಯೋಜನೆಗಳನ್ನ ನಾವು ಮಾಡಬೇಕಾಗಿತ್ತು. ಈ ತರ ವರದಿಗಳನ್ನ ಅನುಷ್ಠಾನ ಮಾಡಬೇಕಾಗಿತ್ತು. ನಮ್ಮೆಲ್ಲರ ಕರ್ತವ್ಯ ಆಗ್ಬೇಕಾಗಿತ್ತು. ಅದು ಭಾರಿ ಬೇಸರದ ಸಂಗತಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇವಿಷ್ಟು ಗಿರೀಶ್ ಜನ್ಯ ಅವರು ಪರಿಸರ ಶಿಕ್ಷಣ ತಜ್ಞರು ಹೇಳ್ತಾ ಇದ್ರು. ನಿಜಕ್ಕೂ ಇದು ಬೇಸರದ ಸಂಗತಿ, ಇಂಥ ವರದಿಯನ್ನ ರಿಜೆಕ್ಟ್ ಮಾಡಬಾರ್ದಿತ್ತು ಅನ್ನೋದನ್ನ ಹೇಳ್ಕೊಂಡ್ರು.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಪರಿಸರ ತಜ್ಞರು ಕೂಡ ನಮ್ಮ ಜೊತೆ ಮಾತನಾಡ್ತಿದ್ರು. ನಿಜಕ್ಕೂ ಮಹತ್ವವನ್ನ ಪಡ್ಕೊಳ್ಬೇಕಾದಂತ ವರದಿಯನ್ನ ಜಾರಿ ಮಾಡಿಲ್ಲ ಯಾಕೆ? ಜನರಿಗೆ ಸರಿಯಾದಂತ ಮಾಹಿತಿ, ಆ ಭಾಗದ ಜನರಿಗೆ ಇದನ್ನ ತಲುಪಿಸೋದ್ರಲ್ಲಿ ಸರ್ಕಾರಗಳು ವಿಫಲ ಆಗಿದೆ ಅನ್ನೋದು ಅಕ್ಷರಶಃ ಸತ್ಯ. ಆದ್ರೆ ಜನರ ಬದುಕಿಗೂ ಏನು ಆಗಬಾರದು, ಜೊತೆಯಲ್ಲಿ ಸುಸ್ಥಿರ ಅಭಿವೃದ್ಧಿಗಳು ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಇನ್ನಾದ್ರೂ ಕೂಡ ಇನ್ನಷ್ಟು ಅರ್ಥಗರ್ಭಿತವಾಗಿರುವಂತಹ ಕಾನೂನಾತ್ಮಕ ರಕ್ಷಣೆಗಳನ್ನ ಅರಣ್ಯಕ್ಕೆ ನೀಡಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.